ಯಶವಂತಪುರ ಶಾಸಕ ಮತ್ತು ಯಲ್ಲಾಪುರ ಶಾಸಕ ಇಬ್ಬರನ್ನು ಕೂಡ ಬಿಜೆಪಿ ಉಚ್ಚಾಟನೆ ಮಾಡಿದೆ 6 ವರ್ಷಗಳ ಕಾಲ. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಸಾಲು ಸಾಲು ಉಚ್ಚಾಟನೆಗಳು. ಯತ್ನಾಳ್ ಆಯಿತು, ಯತ್ನಾಳ್ ಬಳಿಕ ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಉಚ್ಚಾಟನೆಯಾಗಿದ್ದಾರೆ. ತಾಂತ್ರಿಕವಾಗಿ ಬಿಜೆಪಿ ಬಲ ಈಗ ಕುಸಿತವಾಗಿದೆ. ಟೆಕ್ನಿಕಲಿ ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೆ. ವಿಧಾನಸಭಾ ಚುನಾವಣೆಯಲ್ಲಿ 66 ಸ್ಥಾನವನ್ನು ಗೆದ್ದಿತ್ತು ಬಿಜೆಪಿ. ಬೈ ಎಲೆಕ್ಷನ್ನಲ್ಲಿ ಶಿಗ್ಗಾವಿ ಕಳ್ಕೊಂಡಿತ್ತು ಬಿಜೆಪಿ. ಅದಾದ ನಂತರ 65 ಕುಸಿಯುತ್ತೆ. ನಂತರ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ, 64 ಕುಸಿಯುತ್ತೆ. ಎಸ್ ಮತ್ತು ಹೆಬ್ಬಾರ್ ಉಚ್ಚಾಟನೆ 62 ಕುಸಿದಿದೆ. ಈಗ ಅವರ ಬಲ 62. ನನ್ನ ಪ್ರಕಾರ ಇನ್ನೂ ಒಂದು ಕಡಿಮೆ ಆಗುತ್ತೆ. ಯಾಕಂದರೆ ಜನಾರ್ದನ ರೆಡ್ಡಿ ಅವರು ಕೂಡ ಬಿ ಜೆ ಪಿನಲ್ಲಿ ಮರ್ಜ್ ಆಗಿದ್ದರು. ಜನಾರ್ದನ್ ರೆಡ್ಡಿ ಅವ್ರದ್ದು ಕೂಡ ಈಗ ಶಾಸಕತ್ವ ಸ್ಥಾನ ಹೋಗಿದೆ. 61 ಆಗುತ್ತೆ ಅಲ್ಲಿಗೆ ಬಿ ಜೆ ಪಿಗೆ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಟೆಕ್ನಿಕಲಿ ಬಿ ಜೆ ಪಿಯ ಬಲ ಈಗ ವಿಧಾನಸಭೆಯಲ್ಲಿ ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಈ ಮುಂದಿನ 3 ವರ್ಷಗಳ ತನಕ ಇದರ ಪರಿಣಾಮ ಏನಾಗಬಹುದು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಬಿ ಜೆ ಪಿ 66 ಏನಿತ್ತು ಅದು ಒಂದು ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದು ಹಂತವಾಗಿ ಬಂತು. ಈಗ ಅದು 62ಕ್ಕೆ ಬಂದು ನಿಂತಿದೆ. ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರು ಆ್ಯಡ್ ಆನ್ ಆಗಿರಲಿಲ್ಲ. ಅವರು ಆ್ಯಡ್ ಆನ್ ಆದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅದು 67 ಆಗ್ತಾ ಇತ್ತು. ಅವ್ರನ್ನ ಹೊರತುಪಡಿಸಿ 66ಕ್ಕೆ ಇತ್ತು. ಅದಾದ ಬಳಿಕ ಉಪಚುನಾವಣೆಯಲ್ಲಿ ಕಳೆದುಕೊಂಡ್ರು. ಜೊತೆಗೆ ಈಗ ಉಚ್ಚಾಟನೆ ಬಳಿಕ ಈಗ ಅಲ್ಲಿಗೆ ಬಂದು ನಿಂತಿದೆ. ಈಗ ಜನಾರ್ದನ್ ರೆಡ್ಡಿ ಅವ್ರದ್ದು ಕೂಡ ಈಗ ಅವ್ರ ಕೋರ್ಟಿಂದ ಮೊದಲೇ ಸ್ಟೇ ತನಕ ಕೂಡ ಅವ್ರದ್ದು ಕೂಡ ಅನರ್ಹತೆ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಅವರು ಶಾಸಕರಾಗಿ ತಾಂತ್ರಿಕವಾಗಿ ಇರ್ತಾರೆ. ಆದರೆ ಬಿ ಜೆ ಪಿ ಪಕ್ಷದ ಯಾವುದೇ ರೀತಿಯ ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಜೊತೆಗೆ ಶಾಸಕಾಂಗ ಪಕ್ಷದ ಒಂದು ರೀತಿಯಲ್ಲಿ ಸದಸ್ಯತ್ವವು ಕೂಡ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವರು ಶಾಸಕರಾಗಿ ಮುಂದುವರಿಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ರೈಟ್ಸ್ ಇದೆ. ಆದರೆ ಪಕ್ಷದ ಶಾಸಕರಾಗಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ. 6 ವರ್ಷಗಳ ಕಾಲ ಅವರು ಒಂದು ರೀತಿಯಲ್ಲಿ ಫ್ರೀ ಬರ್ಡ್ ಆಗಿರ್ತಾರೆ. ಈಗ ಅಂದರೆ ಅವರು ಇನ್ನೂ ಉಳಿದಿರ್ತಕ್ಕಂಥ ಅವಧಿಗೆ ಎಲ್ಲ ಒಂದು ಕಡೆ ಬಿ ಜೆ ಪಿ ಪಕ್ಷದ ಯಾವುದೇ ಸೂಚನೆ ಆಜ್ಞೆಯನ್ನು ಪಾಲಿಸದೆ ಅವರ ಕೆಲಸವನ್ನು ಅವರು ಮಾಡೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್ ಸಿಕ್ಕಂಗಾಗುತ್ತೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಆ ಇಬ್ಬರು ನಾಯಕರು ಗುರುತಿಸ್ಕೊಂಡಿದ್ದಾರೆ. ಯಾಕಂದರೆ ಯತ್ನಾಳ್ ಅವ್ರದ್ದು ಒಂದು ರೀತಿಯಲ್ಲಿ ಒಂದು ಡಿಫ್ರೆಂಟ್ ಕೇಸ್ ಅದು. ಅಂದರೆ ಅವರು ಕಾಂಗ್ರೆಸ್ಗೂ ಕೂಡ ಹೋಗಂಗಿಲ್ಲ, ನಾನು ಒಂದು ರೀತಿಯಲ್ಲಿ ಹೊಸ ಪಕ್ಷವನ್ನು ಕೂಡ ಕಟ್ಟೋದಿಲ್ಲ, ಆದರೆ ನಾನು ಉಚ್ಚಾಟನೆಯಾಗಿ ಇದ್ದುಕೊಂಡೇ ನಾನು ಬಿ ಜೆ ಪಿ ವಿರುದ್ಧ ನಾನು ಬಿ ಜೆ ಪಿ ಒಳಗಡೆನೆ ಕೆಲವರ ವಿರುದ್ಧ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಆದರೆ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಈಗ ಆಲ್ರೆಡಿ ಕಾಂಗ್ರೆಸ್ನ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಸಭೆ ಸಮಾರಂಭ ವೇದಿಕೆಗಳಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಕಾಂಗ್ರೆಸ್ನ ಯೋಜನೆಗಳನ್ನು ಕೂಡ ಒಂದು ರೀತಿಯಲ್ಲಿ ಹೊಗಳ್ತಾ ಇದ್ರು. ಹಾಗಾಗಿ ಅವರ ಕ್ಷೇತ್ರಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಫಂಡಿಂಗ್ ಬೇರೆ ಬೇರೆ ಇದನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅವ್ರಿಗೆ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ಸಹಕಾರವನ್ನು ಕೂಡ ಕೊಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಸಹಕಾರವನ್ನು ಒಂದು ರೀತಿಯಲ್ಲಿ ಆಂತರಿಕವಾಗಿ ಕೊಡ್ತಾ ಇದ್ರು. ಇನ್ನು ಮುಂದೆ ಬಹಿರಂಗವಾಗಿ ಕೊಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ದೊಡ್ಡ ಪ್ರಮಾಣದ ವ್ಯತ್ಯಾಸ ಶಾಸಕರುಗಳಿಗೇನು ಆಗೋದಿಲ್ಲ, ಅಂದರೆ ಪಕ್ಷ ಇಲ್ಲ ಅನ್ನೋದನ್ನು ಬಿಟ್ಟರೆ. ಆದರೆ ಬಿ ಜೆ ಪಿಗೆ ಎಲ್ಲ ಒಂದು ಕಡೆ ಈ ಒಂದು ಅಂಕಿ ಸಂಖ್ಯೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ನಷ್ಟ ಅಂತಲೇ ಹೇಳ್ಬೋದು. ಅರವಿಂದ್, ಸಂಖ್ಯೆ ಕುಸಿತವಾಗಿದೆ ಬಿಜೆಪಿಯದ್ದು.